ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರೂ ಹೇಳ್ತಾರೆ ಪೂರಿ ಉಬ್ಬೋದೇ ಇಲ್ಲ ಅಂತ. ಸೊ ನಾನು ಈ ರೆಸಿಪಿನ ಮಾಡಿ ನೋಡ್ತೀನಿ, ನೀವು ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಟೊಮೊಟೊ, ಕಡಲೆ, ಸ್ವಲ್ಪ ಈರುಳ್ಳಿ, ಒಂದು ಪಲಾವ್ ಎಲೆ ಮತ್ತು ಕಡಲೆ ಎಲ್ಲನೂ ಹಾಕಿ, ಮಸಾಲೆನೆಲ್ಲನೂ ಹಾಕಿ ರುಬ್ಬಿ, ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ. ಸಾಂಬಾರಿಗೆ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡು ಲೈಟಾಗಿ ಒಂದು ಒಗ್ಗರಣೆ ಕೊಟ್ಟು, ಒಗ್ಗರಣೆಯಲ್ಲಿ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದಿಢೀರ್ ಸಾಗು ಅಂತ ಮಾಡ್ತೀನಿ. ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನಾವಿಲ್ಲಿ ಮೇಯ್ನಾಗಿ ಪಲಾವ್ ಎಲೆ ತೊಗೊಂಡಿರ್ತೀವಲ್ಲ ಒಗ್ಗರಣೆಗೆ, ಅದೇ ಮೇಯ್ನು. ಈ ಪಲಾವ್ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ಸ್ವಲ್ಪ ಎಣ್ಣೆಗೆ ಪಲಾವ್ ಎಲೆ, ಈರುಳ್ಳಿ ಹಾಕಿ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲೆನ ಇದಕ್ಕೆ ಹಾಕಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು 3 ಟೀ ಸ್ಪೂನಷ್ಟು ನನಗೆ ಬೇಕಾದ ಪ್ರಮಾಣದಲ್ಲಿ ನಾನು ಖಾರ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ನೀವು ಹಾಕ್ಕೋಬೋದು. ಇದಕ್ಕೆ ಬೇಕಾಗಿರೋಷ್ಟು ಇಷ್ಟೇ. ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥ ಆಲೂಗೆಡ್ಡೆನ ಅದಕ್ಕೆ ಹಾಕಿ, ನಂತರ ನಾವು ಪೂರಿಗೆ ಇಟ್ಟು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರು, ಉಪ್ಪು ಹಾಕಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕಿದ್ರೆ ತುಂಬ ಫ್ಲಫಿ ಥರ ಬ್ರೌನ್ ಶೇಡ್ ಇರೋ ಥರ ಬರುತ್ತೆ. ಹಿಟ್ಟನ್ನು ಹದವಾಗಿ ಕಲಸಿ ಪುಟ್ಟದಾಗಿ ಲಟ್ಟಿಸಿ ಎಣ್ಣೆಯಲ್ಲಿ ಕರೆದ್ರೆ ತುಂಬ ಫ್ಲಫಿ ಥರ ಹುಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ನಾವು ಡಿಪ್ ಮಾಡುವಾಗ ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಅದು ಬಲೂನ್ ಥರ ಚೆನ್ನಾಗಿ ಉಳ್ಕೊಂಡು ಬರುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಇದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಂಪಲ್ ರೆಸಿಪಿ ಮಾಡಿರೋದು. ಸೊ ಇದು ಸಿಂಪಲ್ಲಾಗಿ ಲೈಟಾಗಿ ಹೇಳಿದ್ದೀನಿ ನಾನು. ಅಷ್ಟೇನು ಇದಾಗಿ ವಿಡಿಯೋಸ್ ನಾನು ಮಾಡಿಲ್ಲ, ಬಟ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ಇನ್ನೇನು ಮಕ್ಕಳದೆಲ್ಲ ಸ್ಕೂಲ್ ಲಂಚ್ ಬಾಕ್ಸ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು ಬೇಗ ಏನು ಪ್ರಿಪೇರ್ ಮಾಡ್ಬೋದು. ಜಸ್ಟ್ ಇದೊಂದು ಅಡುಗೆ, ಸಿಂಪಲ್ ತಿಂಡಿ ಅನಿಸುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.